ತುಂಬ ಡಿಹೈಡ್ರೇಷನ್ ಆಗ್ಬಿಟ್ಟು ಅಲ್ವಾ ಪಾಪ. ಕಚ್ಚಕ್ಕೆ ಬೇರೆ ಬರ್ತದೆ, ಕೈಲಿ ಆಗ್ತಾಯಿಲ್ಲ, ಏನು ಮಾಡೋಕೆ ಆಗ್ತಾಯಿಲ್ಲ. ಅಡಲ್ಟೇ ಆದರೆ ಸ್ವಲ್ಪ ಡಿಹೈಡ್ರೇಷನ್ ಆಗಿದೆ ತುಂಬ. ಅಡಲ್ಟೇನಾ? ದೊಡ್ಡದು ಬೇಡ ಕುರ್ಸಂಗಿಲ್ಲ ಅದೇ ಅದೇನು ಆರಲ್ಲ. ಮತ್ತೆ ಇಲ್ಲಿ ಫುಡ್ ತಿಂದಿರೋದು ಇದಾಗಿಲ್ಲ, ಜೀರ್ಣ ಆಗಿಲ್ಲ ಇಲ್ಲಿದೆ. ಓಹೋ. ಬಾಯಿ ತೆಗಿತಿಲ್ಲಲ್ಲ, ಇಷ್ಟ ಇಲ್ಲ ಅದಕ್ಕೆ, ಏನು ಕೊಟ್ಬಿಡ್ತಾರೋ ಅಂತ. ಏಯ್ ನಂತು ಗಂಟಲು ಏನು ಸಿಗಾಕೊಂಡಿಲ್ಲ. ಇದು ಇವಾಗ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ. ಹೌದಾ? ಇದು ಸ್ಟ್ರೆಸ್ಸು ಏನೇ ಗಾಬರಿ ಇದೆಲ್ಲ ಏನೇ ಇದ್ರು ಪಾಪ ಮೆಲ್ಲಗೆ ಸಿಕ್ಕೊಂಡು. ಹೌದಾ? ಓಕೆ ಚಲೋ. ಸರ್ ದಾರ ತೊಗೊಂಡ್ಬಿಟ್ಟು ಓಪನ್ ಆಗ್ತದೆ. ಹೈ ಮ್ಯಾಮ್, ಹೌ ಆರ್ ಯು? ಐ ಆಮ್ ಫೈನ್ ಮ್ಯಾಮ್. ಕೈಟು ಬ್ಲ್ಯಾಕ್ ಕೈಟ್, ಯೂಶಲಿ ಕೈಟ್ ಸಿಗುತ್ತೆ ನಮಗೆ ಯಾವಾಗಲೂ. PFA ಇಂದ ಅವರು. ಹಾಂ ಶೋರ್. Samanyu, thanks for saving the puppy. Kite. ಒಂದು 25 ಜನ ಟೀಮ್ ಇದೆ. ಡಾಕ್ಟರ್ಸ್, ವೆಟರ್ನರಿ ಇದ್ರದ್ದು, ಆಮೇಲೆ ರಿಹಾಬಿಲಿಟೇಟರ್ ಎಲ್ಲರೂ. ನಾವು 6 ಜನ ರೆಸ್ಕ್ಯೂರ್ಸ್ ಡೈಲಿ ರೆಸ್ಕ್ಯೂ ಮಾಡ್ತಾ ಇರ್ತೀವಿ. ಅಲ್ಲೂ ಏನೋ ಇರಂಗಿದೆ ಯಾವುದೋ ಒಂದು ಅಲ್ಲಿ, ಅದು ರೆಕ್ಕೆ ಏಟ್ ಆಗ್ಬಿಟ್ಟಿದೆ. ಓಕೆ. ಲಕ್ಷ್ಮೀ ವಾಹನ ಇದು. ಗೂಬೆ ಯಾವತ್ತೂ ನೋಡೇ ಇಲ್ಲ ನಾನು. ಗೂಬೆ ಸರಿ. ಥ್ಯಾಂಕ್ ಯು ಸರ್. ವಾಟ್ಸಪ್ ಅಲ್ವಾ, ಆ ನಂಬರ್ ಫಾರ್ವರ್ಡ್ ಮಾಡ್ತೀವಿ. ಶೋರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮದು ನಡೀತಾನೆ ಇರಲಿ. ಪ್ರಾಣಿಗಳು ಫಸ್ಟ್ ಆಫ್ ಆಲ್ ತೊಂದರೆ ಆಗೋದು ಬೇಡ, ಆದರೆ ನಾವು ದೇವ್ರು ನಮ್ಮನ್ನ ಜಾಗದಲ್ಲಿ ಇಡಿಸ್ಲಿ ಸಾಕು. ಅದನ್ನ ಕೆಳಗಡೆ ಇಟ್ಬಿಡ್ತೀರಾ, ತಗೊಳ್ಳ ಅದನ್ನ?